ಅನನ್ಯ ಭಟ್ ಕೇಸ್ಗೆ ಸಂಬಂಧಪಟ್ಟಂತೆ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ಹೊಸ ಹೊಸ ಸಾಕ್ಷಿಗಳು ಬರ್ತಾ ಇದ್ದಾವೆ. ಅದಕ್ಕೆ ಆರೋಪ ಪ್ರತ್ಯಾರೋಪಗಳು ಎಲ್ಲವೂ ಕೂಡ ಒಂದೊಂದಾಗಿ ಬರ್ತಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಅನನ್ಯ ಭಟ್ಗಳ ಒಂದು ಇತಿಹಾಸವನ್ನು ಹೇಳೋದಕ್ಕೆ, ಜೊತೆಗೆ ಸುಜಾತ ಭಟ್ ಅವರ ಮಗಳು ನಿಜಕ್ಕೂ ಕೂಡ ಅನನ್ಯ ಭಟ್ಟ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲ ಇದೆ. ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಮಾತಾಡೋಕೆ ಸ್ವತಃ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡ ಮುಂದೆ ಇವತ್ತು ಸುಜಾತ ಭಟ್ರು ಬಂದಿದ್ದಾರೆ. ಸ್ವತಃ ಅವ್ರನ್ನ ಮಾತಾಡಿಸ್ತೀನಿ. ಅವ್ರ ಜೊತೆಗೆ ನನ್ನ ಎಡಿಟರ್ ಆಗಿರುವಂತಹ ಶೋಭಾ ಅವರು ಕೂಡ ಇದ್ದಾರೆ. ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ಮೊದಲನೇದಾಗಿ ಸುಜಾತ ಭಟ್ ಅವರೇ, ಈಗಿನ ಮೊದಲ ಪ್ರಶ್ನೆ ಏನಂತಂದ್ರೆ, ಅನನ್ಯ ಭಟ್ ಯಾವಾಗ ಜನನ ಆಯಿತು, ಜೊತೆಗೆ ಆ ಒಂದು ಟೈಮ್ ನ ನೆನಪು ಮಾಡ್ಕೊಳ್ಳೋದಾದ್ರೆ? ಅವಳು 83 ಅಲ್ಲಿ ಜನನ ಆಗಿರೋದು. 83 ಅಲ್ಲಿ ಒಂದ್ ಕಡೆ ಇದ್ದೆ. ಮನೆಯವರಿಗೆ ನಾನು ಮದುವೆ ಆಗಿರೋದು ನನ್ನ ಮನೆಯವರಿಗೆ ಯಾರಿಗೂ ಗೊತ್ತಿಲ್ಲ. 83 ಫಸ್ಟ್ ಅಲ್ಲಿ ಮದುವೆ ಆಗಿದ್ದೆ. 82-83 ಅಲ್ಲಿ ಅನಿಲ್ ಭಟ್ ಅಂತ ನಾನೊಬ್ಬರನ್ನ ಮದುವೆ ಆಗಿದ್ದೆ. ನಮ್ಮ ಮನೆಯವರಿಗೆ ಯಾರಿಗೂ, ನನ್ನ ಫ್ಯಾಮಿಲಿಗೆ ಯಾರಿಗೂ ಗೊತ್ತಿಲ್ಲ. ಅದಾದ ಮೇಲೆ ನಾನು ಪ್ರೆಗ್ನೆಂಟ್ ಆದೆ. ಆ ಪ್ರೆಗ್ನೆಂಟ್ ಆದ ಮೇಲೆ ಮನೆಯವರಿಗೆಲ್ಲರಿಗೂ ಇದಾಯ್ತು. ಅಕ್ಕಂದ್ರು ಇದ್ರು ಇಬ್ರು. ಒಬ್ಳು ಅಕ್ಕನಿಗೆ ಮದುವೆ ಆಗಿದೆ, ಇನ್ನೊಬ್ಳು ಅಕ್ಕ ಇದ್ಲು, ಅವಳಿಗೆ ಇನ್ನೂ ಮದುವೆ ಆಗಿರ್ಲಿಲ್ಲ. ಹಾಗೆ ಒಂದು ಹಳ್ಳಿಯ ಇದಕ್ಕೆ ಹೋಗಿ ನನ್ನನ್ನ ಇದು ಮಾಡಿದ್ರು. ಡೆಲಿವರಿ ಆಯ್ತು. ಆ ಡೆಲಿವರಿ ಆದ ತಕ್ಷಣ ಆ ಮಗು ಇರಬಾರ್ದು ಅಂತ ಹೇಳಿ ನದಿಯಲ್ಲಿ ಬಿಡಕ್ಕೆ ಹೋದ್ರು. ಆ ಟೈಮಲ್ಲಿ ಒಬ್ರು ನೋಡಿದ್ದಾರೆ ಅಲ್ಲಿ ನದಿಗೆ ಬಿಡೋದನ್ನ, ಒಂದು ಫ್ಯಾಮಿಲಿ, ಗಂಡ ಹೆಂಡತಿ. ಆ ಫ್ಯಾಮಿಲಿ ಆ ಮಗುವನ್ನ, ಇನ್ನೂ ಹುಟ್ಟಿದ ಮಗುವನ್ನ ತೆಗೆದುಕೊಂಡು ಹೋಗಿದ್ದಾರೆ ನದಿಯಿಂದ. ಆ ಮಗುವನ್ನ ತಕೊಂಡು ಹೋಗಿ ಅವರು ಒಂದ್ ಕಡೆ ಇಟ್ಟು ನನ್ನನ್ನ ಸಂಪರ್ಕಕ್ಕೆ ಮಾಡಿದ್ರು. ನನ್ನ ಮುಖದ ಇದು ಇಟ್ಕೊಂಡು. ಮಗು ತೆಗೆದುಕೊಂಡು ಹೋಗಿದ್ದ ಮಂಗಳೂರದವರ ಹೆಸರು ಹೇಳಿದ್ರಲ್ಲ, ಅರವಿಂದ್ ವಿಮಲ. ಅವರು ಆ ಹಳ್ಳಿಯಲ್ಲಿ ಇದ್ರು. ಅಮ್ಮ, ಅವಾಗ ನೀವು SSLC ಓದ್ತಾ ಇದ್ರಿ ಅಲ್ವಾ? ಅವಾಗ SSLC ಆಗಿದೆ. SSLC ಆಗಿ ಮನೆಯಲ್ಲೇ ಇದ್ರಿ? ಮನೆಯಲ್ಲೇ ಇದ್ದೆ ನಾನು. ಓಕೆ. ನೀವು ಪ್ರೆಗ್ನೆಂಟ್ ಆದಾಗ ನಿಮ್ ಮನೆಯಲ್ಲೇ ಇದ್ರಿ? ನಾನು ಮನೆಯಲ್ಲೇ ಇದ್ದೆ. ಡೆಲಿವರಿ ಆದಾಗ ಆ ಮಗುನ ಅದು ಒಂದು ಹಳ್ಳಿಯಲ್ಲಿ. ಆ ಮಗುನ ನಿಮ್ ಕಿತ್ಕೊಂಡು ಹೋದ್ರ? ಆ ಮಗುವನ್ನ ಕಿತ್ಕೊಂಡು ಹೋಗಿಲ್ಲ. ಮಗುವನ್ನ ನನ್ನ ಕೈಯಿಂದ ತಕೊಂಡು ಹೋಗಿ ನದಿಯಲ್ಲಿ ಬಿಡು, ಇದು ತುಂಬಾ ಇದಾಗುತ್ತೆ, ನಮ್ಮ ಫ್ಯಾಮಿಲಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ಎಲ್ಲರೂ. ನಮ್ಮ ಅಣ್ಣಂದ್ರು ಇಲ್ಲ, ನನ್ನ ತಮ್ಮಂದ್ರು, ಅಕ್ಕಂದ್ರು ಎಲ್ಲ. ನೀವು ಅವಾಗೇನೋ ಮಗು ಕೊಡಲ್ಲ ಅಂತ ಗಲಾಟೆ ಮಾಡಿ? ನಾನು ಕೊಡಲ್ಲ ಅಂತ ಹೇಳಿದ್ರು ಅವರು ನದಿಗೆ ತಗೊಂಡು ಹೋಗಿ ಇದು ಮಾಡಿದ್ರು. ನನ್ನ ಕಣ್ಣೆದುರಲ್ಲೇ ನನ್ನ ಮಗುವನ್ನ ಅರವಿಂದ್ ವಿಮಲ ಅಂತ ಅವರು ಕರ್ಕೊಂಡು ಹೋಗಿ. ಅವ್ರು ಯಾರು? ಅರವಿಂದ್ ವಿಮಲ ಯಾರು? ಅವರು ನನಗೆ ಯಾರು ಅಂತ ಗೊತ್ತಿರ್ಲಿಲ್ಲ. ಆ ಮನೆಯ ಅಡ್ರೆಸ್, ನಾನಿರುವ ಮನೆಯ ಅಡ್ರೆಸ್ ಅವರಿಗೆ ಗೊತ್ತಿತ್ತು, ಯಾವ ಮನೆಯಲ್ಲಿದ್ದೆ ಅಂತ. ರಿಪ್ಪನ್ಪೇಟೆಯಲ್ಲಿ ಇದ್ರ ಅವಾಗ? ನಾನು ಅವಾಗ ರಿಪ್ಪನ್ಪೇಟೆಯಲ್ಲಿ ಇರ್ಲಿಲ್ಲ, ನಾನು ಮಂಗಳೂರಲ್ಲಿ ಇರ್ಲಿಲ್ಲ. ನಾನು ಊರು ಪರೀಕ ಊರಲ್ಲೇ ಇದ್ರಿ ನೀವು? ಹೌದು. ಓಹೋ, ಅಲ್ಲೇ ಮಗು ಹುಟ್ಟಿದ್ದು. ಆ ಮಗುನ ನದಿಗ್ ಬಿಟ್ಟಾಗ ವಿಮಲ ಬಂದು ಮಗುನ ಸೇವ್ ಮಾಡ್ತಾರೆ. ಅವರು ನಾನಿರುವ ಮನೆಯ ಇದನ್ನ ಹುಡುಕಿ ಯಾರು ಅಂತ ನೋಡ್ಕೊಂಡು ನನಗೆ ಒಂದು ಅಡ್ರೆಸ್ ಕೊಟ್ಟು ಅವರು ಹೋಗಿರ್ತಾರೆ ಆ ಮಗುವನ್ನ ಎತ್ಕೊಂಡು. ನೀವು ಅವಾಗ ಮಗು ಕಳ್ಸಿಕೊಟ್ಬಿಟ್ಟೆ ನಾನು. ಯಾಕೆ ಕಳ್ಸಿಕೊಟ್ಬಿಟ್ರಿ ಅವಾಗ? ನಿಮ್ಗೆ ದುಃಖ ಆಗಿದೆ. ಎಷ್ಟು ದಿನದ ಮಗು ಅಮ್ಮ ಅವಾಗ? 1 ದಿನದ ಮಗು. 1 ದಿನದ ಮಗು. ಅಲ್ಲಿಂದ ಅರವಿಂದ್ ವಿಮಲ ನನ್ನ ಒಂದು ಇದನ್ನ ತಕೊಂಡು ನಾನು ಎಲ್ಲಿ ಇರ್ತೀನಿ ಅಂತ ಹೇಳಿ, ನಾನು ಆಮೇಲೆ ನಿಮ್ಮನ್ನು ಮೀಟ್ ಆಗ್ತೀನಿ ಅಂತ ಹೇಳಿ ಅವರು ನನಗೆ ಅವರದ್ದು ಒಂದು ಅಡ್ರೆಸ್ ಕೊಟ್ಟುಬಿಟ್ಟು ನನಗೆ ಹೋದ್ರು. ಆ ಅಡ್ರೆಸ್ ಅಲ್ಲಿ ನಾನು ನಾನು ಬರ್ತೀನಿ, ನಾನು ಸ್ವಲ್ಪ ಇವಾಗ ಇದಾಗ್ತಾ ಇಲ್ಲ, ನನ್ನ ಫ್ಯಾಮಿಲಿ ನನಗೆ ತುಂಬಾ ಥ್ರೆಟ್ ಕೊಡ್ತಾ ಇದ್ದಾರೆ, ಹಾಗಾಗಿ ನಾನು ಮನೆಯಲ್ಲಿ ಎಲ್ಲಿ ಇರ್ಬೇಕು ಅಲ್ಲಿ ಇದು ಮಾಡ್ತೀನಿ, ಇನ್ನೊಬ್ಳು ಅಕ್ಕನ ಮದುವೆ ಆದ ಮೇಲೆ ನಿಮ್ಮನ್ನ ನಾನು ಭೇಟಿ ಆಗ್ತೀನಿ ಅಂತ ಹೇಳಿ ಅವರಿಗೆ ಹೇಳಿದ್ದೆ ನಾನು. ಅಷ್ಟು. ಆಮೇಲೆ ಅವರು ಇನ್ನೊಂದು ಅಡ್ರೆಸ್ಗೆ ಅವರು ಅಲ್ಲಿಂದ, ಅವರಿಗೂ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು ಕೆಲಸ ಕಾರ್ಯದಲ್ಲಿ, ಅವ್ರು ಎದ್ಕೊಂಡು ಮಂಗಳೂರಿಗೆ ಹೋದ್ರು ಅವರು. ನೀವು ಮಗು ಹೋದ್ಮೇಲೆ ನೀವು ಊರಲ್ಲೇ ಪರಿಕದಲ್ಲೇ ಉಳ್ಕೊಂಡಿದ್ರು? ಹೌದು. ಇನ್ನೊಬ್ಳದ ಅಕ್ಕನದು ಮದುವೆ ಆಗ್ಬೇಕಾಗಿತ್ತು. ಅವಾಗ ಏನ್ ಮಾಡ್ತಿದ್ರು? ಓದ್ತಾ ಇದ್ರ? ಕಾಲೇಜ್ಗೆ ಹೋಗ್ತಿದ್ರ? ಇಲ್ಲ, ನಾನು ಮನೆಯಲ್ಲೇ ಇದ್ದೆ. ಬಾಣಂತಿ ಇನ್ನೂ ಇಲ್ಲ ನನಗೆ. ಒಟ್ಟು ನಾನು ಮನೆಯಲ್ಲಿದ್ದೆ. ನಮ್ಮ ಅಕ್ಕನದು ಮದುವೆ ಆಯ್ತು. ಮದುವೆ ಆದ್ಮೇಲೆ ಆ ಮದುವೆಯಲ್ಲಿಯೂ ಅಷ್ಟೇನೆ ಮಾಡಿದ್ರು. ಅವಳದು ಮದುವೆ ಆಗಿದ್ದು ಧರ್ಮಸ್ಥಳದಲ್ಲಿ.
ಅನನ್ಯ ಭಟ್ ಕೇಸ್ಗೆ ಸಂಬಂಧಪಟ್ಟಂತೆ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ಹೊಸ ಹೊಸ ಸಾಕ್ಷಿಗಳು ಬರ್ತಾ ಇದ್ದಾವೆ. ಅದಕ್ಕೆ ಆರೋಪ ಪ್ರತ್ಯಾರೋಪಗಳು ಎಲ್ಲವೂ ಕೂಡ ಒಂದೊಂದಾಗಿ ಬರ್ತಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಅನನ್ಯ ಭಟ್ಗಳ ಒಂದು ಇತಿಹಾಸವನ್ನು ಹೇಳೋದಕ್ಕೆ, ಜೊತೆಗೆ ಸುಜಾತಾ ಭಟ್ ಅವರ ಮಗಳು ನಿಜಕ್ಕೂ ಕೂಡ ಅನನ್ಯ ಭಟ್ಟ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲ ಇದೆ. ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಮಾತಾಡೋಕೆ ಸ್ವತಃ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡ ಮುಂದೆ ಇವತ್ತು ಸುಜಾತಾ ಭಟ್ ಅವರು ಬಂದಿದ್ದಾರೆ. ಸ್ವತಃ ಅವ್ರನ್ನ ಮಾತಾಡಿಸ್ತೀನಿ. ಅವ್ರ ಜೊತೆಗೆ ನನ್ನ ಎಡಿಟರ್ ಆಗಿರುವಂತಹ ಶೋಭಾ ಅವರು ಕೂಡ ಇದ್ದಾರೆ. ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ಮೊದಲನೇದಾಗಿ ಸುಜಾತಾ ಭಟ್ ಅವರೇ, ಈಗ ನಮ್ಮ ಮೊದಲ ಪ್ರಶ್ನೆ ಏನಂತಂದ್ರೆ, ಅನನ್ಯ ಭಟ್ ಯಾವಾಗ ಜನನ ಆಯಿತು, ಜೊತೆಗೆ ಆ ಒಂದು ಟೈಮ್ ನ ನೆನಪು ಮಾಡ್ಕೊಳ್ಳೋದಾದ್ರೆ? ಅವಳು 83 ಅಲ್ಲಿ ಜನನ ಆಗಿರೋದು. 83 ಅಲ್ಲಿ ಒಂದ್ ಕಡೆ ಇದ್ದೆ. ಮನೆಯವರಿಗೆ ನಾನು ಮದುವೆ ಆಗಿರೋದು ನನ್ನ ಮನೆಯವರಿಗೆ ಯಾರಿಗೂ ಗೊತ್ತಿಲ್ಲ. ಯಾವ ಮದುವೆ ಆಗಿದ್ದು? 83 ಫಸ್ಟ್ ಅಲ್ಲಿ ಮದುವೆ ಆಗಿದ್ದೆ. 82, 83 ಅಲ್ಲಿ ಅನಿಲ್ ಭಟ್ ಅಂತ ನಾನೊಬ್ಬರನ್ನ ಮದುವೆ ಆಗಿದ್ದೆ. ನಮ್ಮ ಮನೆಯವರಿಗೆ ಯಾರಿಗೂ, ನನ್ನ ಫ್ಯಾಮಿಲಿಗೆ ಯಾರಿಗೂ ಗೊತ್ತಿಲ್ಲ. ಅದಾದ ಮೇಲೆ ನಾನು ಪ್ರೆಗ್ನೆಂಟ್ ಆದೆ. ಆ ಪ್ರೆಗ್ನೆಂಟ್ ಆದ ಮೇಲೆ ಮನೆಯವರಿಗೆಲ್ಲರಿಗೂ ಇದಾಯ್ತು. ಅಕ್ಕಂದ್ರು ಇದ್ರು ಇಬ್ರು. ಒಬ್ಳು ಅಕ್ಕನಿಗೆ ಮದುವೆ ಆಗಿದೆ, ಇನ್ನೊಬ್ಳು ಅಕ್ಕ ಇದ್ಲು. ಅವಳಿಗೆ ಇನ್ನೂ ಮದುವೆ ಆಗಿರ್ಲಿಲ್ಲ. ಹಾಗೆ ಒಂದು ಹಳ್ಳಿಯ ಇದಕ್ಕೆ ಹೋಗಿ ನನ್ನನ್ನ ಇದು ಮಾಡಿದ್ರು. ಡೆಲಿವರಿ ಆಯ್ತು. ಆ ಡೆಲಿವರಿ ಆದ ತಕ್ಷಣ ಮಗು ಇರಬಾರ್ದು ಅಂತ ಹೇಳಿ ನದಿಯಲ್ಲಿ ಬಿಡಕ್ಕೆ ಹೋದ್ರು. ಆ ಟೈಮಲ್ಲಿ ಒಬ್ರು ನೋಡಿದ್ದಾರೆ ಅಲ್ಲಿ ನದಿಗೆ ಬಿಡುವುದನ್ನ, ಒಂದು ಫ್ಯಾಮಿಲಿ, ಗಂಡ ಹೆಂಡತಿ. ಆ ಫ್ಯಾಮಿಲಿ ಆ ಮಗುವನ್ನ, ಇನ್ನೂ ಹುಟ್ಟಿದ ಮಗುವನ್ನ ತೆಗೆದುಕೊಂಡು ಹೋಗಿದ್ದಾರೆ ನದಿಯಿಂದ. ಆ ಮಗುವನ್ನ ತಕೊಂಡು ಹೋಗಿ ಅವರು ಒಂದ್ ಕಡೆ ಇಟ್ಟು ನನ್ನನ್ನ ಸಂಪರ್ಕಕ್ಕೆ ಮಾಡಿದ್ರು. ನನ್ನ ಮುಖದ ಇದು ಇಟ್ಕೊಂಡು. ಮಗು ತೆಗೆದುಕೊಂಡು ಹೋಗಿದ್ದ ಮಂಗಳೂರದವರು ಹೆಸರು ಹೇಳಿದ್ರಲ್ಲ, ಯಾರದು? ಅರವಿಂದ್ ವಿಮಲಾ. ಅವರು ಆ ಹಳ್ಳಿಯಲ್ಲಿ ಇದ್ರು. ಅಮ್ಮ, ಅವಾಗ ನೀವು SSLC ಓದ್ತಾ ಇದ್ರಿ ಅಲ್ವಾ? ಅವಾಗ SSLC ಆಗಿದೆ. SSLC ಆಗಿ ಮನೆಯಲ್ಲೇ ಇದ್ರಿ? ಮನೆಯಲ್ಲೇ ಇದ್ದೆ ನಾನು. ಓಕೆ. ನೀವು ಪ್ರೆಗ್ನೆಂಟ್ ಆದಾಗ ನಿಮ್ ಮನೆಯಲ್ಲೇ ಇದ್ರಿ? ನಾನು ಮನೆಯಲ್ಲೇ ಇದ್ದೆ. ಡೆಲಿವರಿ ಆದಾಗ ಆ ಮಗುನ ಅದು ಒಂದು ಹಳ್ಳಿಯಲ್ಲಿ. ಆ ಮಗುನ ನಿಮ್ ಕಿತ್ಕೊಂಡು ಹೋದ್ರ? ಆ ಮಗುನ ಅವ್ರನ್ನ? ಮಗುವನ್ನ ಕಿತ್ಕೊಂಡು ಹೋಗಿಲ್ಲ. ಮಗುವನ್ನ ನನ್ನ ಕೈಯಿಂದ ತಕೊಂಡು ಹೋಗಿ ನದಿಯಲ್ಲಿ ಬಿಡು, ಇದು ತುಂಬಾ ಇದಾಗುತ್ತೆ, ನಮ್ಮ ಫ್ಯಾಮಿಲಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ಎಲ್ಲರೂ. ನಮ್ಮ ಅಣ್ಣಂದ್ರು ಇಲ್ಲ, ನನ್ನ ತಮ್ಮಂದ್ರು ಅಕ್ಕಂದ್ರು ಎಲ್ಲ. ನೀವ್ ಅವಾಗೇನೋ ಮಗು ಕೊಡಲ್ಲ ಅಂತ ಗಲಾಟೆ ಮಾಡಿ? ನಾನು ಕೊಡಲ್ಲ ಅಂತ ಹೇಳಿದ್ರು ಅವರು ನದಿಗೆ ತಗೊಂಡು ಹೋಗಿ ಇದು ಮಾಡಿದ್ರು. ನನ್ನ ಕಣ್ಣೆದುರಲ್ಲೇ ನನ್ನ ಮಗುವನ್ನ ಅರವಿಂದ್ ವಿಮಲಾ ಅಂತ ಅವರು ಕರ್ಕೊಂಡು ಹೋಗಿ. ಅವ್ರು ಯಾರು? ಅರವಿಂದ್ ವಿಮಲಾ ಯಾರು? ಅವರು ನನಗೆ ಯಾರು ಅಂತ ಗೊತ್ತಿರ್ಲಿಲ್ಲ. ಆ ಮನೆಯ ಅಡ್ರೆಸ್, ನಾನಿರುವ ಮನೆಯ ಅಡ್ರೆಸ್ ಅವರಿಗೆ ಗೊತ್ತಿತ್ತು, ಯಾವ ಮನೆಯಲ್ಲಿದ್ದೆ ಅಂತ. ನೀವು ರಿಪ್ಪನ್ಪೇಟೆಯಲ್ಲಿ ಇದ್ರ ಅವಾಗ? ನಾನು ಅವಾಗ ರಿಪ್ಪನ್ಪೇಟೆಯಲ್ಲಿ ಇರ್ಲಿಲ್ಲ, ನಾನು ಮಂಗಳೂರಲ್ಲಿ ಇರ್ಲಿಲ್ಲ. ನಾನು ಊರು ಪರೀಕ. ಪರೀಕ ಊರಲ್ಲೇ ಇದ್ರಿ ನೀವು? ಹೌದು. ಓಹೋ, ಅಲ್ಲೇ ಮಗು ಹುಟ್ಟಿದ್ದು. ಆ ಮಗುನ ನದಿಗ್ ಬಿಟ್ಟಾಗ ವಿಮಲಾ ಬಂದು ಮಗುನ ಸೇವ್ ಮಾಡ್ತಾರೆ. ಅವರು ನಾನಿರುವ ಮನೆಯ ಇದನ್ನ ಹುಡುಕಿ ಯಾರು ಅಂತ ನೋಡ್ಕೊಂಡು ನನಗೆ ಒಂದು ಅಡ್ರೆಸ್ ಕೊಟ್ಟು ಅವರು ಹೋಗಿರ್ತಾರೆ ಆ ಮಗುವನ್ನ ಎತ್ಕೊಂಡು. ನೀವ್ ಅವಾಗ ಮಗು ಕಳ್ಸಿಕೊಟ್ಬಿಟ್ಟೆ ನಾನು. ಯಾಕೆ ಕಳ್ಸಿಕೊಟ್ಬಿಟ್ರಿ ಅವಾಗ? ನಿಮ್ಗೆ ದುಃಖ ಆಗಿದೆ. ಎಷ್ಟು ದಿನದ ಮಗು ಅಮ್ಮ ಅವಾಗ? 1 ದಿನದ ಮಗು. 1 ದಿನದ ಮಗು. ಅಲ್ಲಿಂದ ಅರವಿಂದ್ ವಿಮಲಾ ನನ್ನ ಒಂದು ಇದನ್ನ ತಕೊಂಡು ನಾನು ಎಲ್ಲಿ ಇರ್ತೀನಿ ಅಂತ ಹೇಳಿ, ನಾನು ಆಮೇಲೆ ನಿಮ್ಮನ್ನು ಮೀಟ್ ಆಗ್ತೀನಿ ಅಂತ ಹೇಳಿ ಅವರು ನನಗೆ ಅವರದ್ದು ಒಂದು ಅಡ್ರೆಸ್ ಕೊಟ್ಟುಬಿಟ್ಟು ನನಗೆ ಹೋದ್ರು. ಆ ಅಡ್ರೆಸ್ ಅಲ್ಲಿ ನಾನು ಬರ್ತೀನಿ, ನಾನು ಸ್ವಲ್ಪ ಇವಾಗ ಇದಾಗ್ತಾ ಇಲ್ಲ, ನನ್ನ ಫ್ಯಾಮಿಲಿ ನನಗೆ ತುಂಬಾ ಥ್ರೆಟ್ ಕೊಡ್ತಾ ಇದ್ದಾರೆ, ಹಾಗಾಗಿ ನಾನು ಮನೆಯಲ್ಲಿ ಎಲ್ಲಿ ಇರ್ಬೇಕು ಅಲ್ಲಿ ಇದು ಮಾಡ್ತೀನಿ, ಇನ್ನೊಬ್ಳು ಅಕ್ಕನ ಮದುವೆ ಆದ ಮೇಲೆ ನಿಮ್ಮನ್ನ ನಾನು ಭೇಟಿ ಆಗ್ತೀನಿ ಅಂತ ಹೇಳಿ ಅವರಿಗೆ ಹೇಳಿದ್ದೆ ನಾನು ಅಷ್ಟು. ಆಮೇಲೆ ಅವರು ಇನ್ನೊಂದು ಅಡ್ರೆಸ್ಗೆ ಅವರು ಅಲ್ಲಿಂದ, ಅವರಿಗೂ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು ಕೆಲಸ ಕಾರ್ಯದಲ್ಲಿ, ಅವ್ರು ಎದ್ಕೊಂಡು ಮಂಗಳೂರಿಗೆ ಹೋದ್ರು ಅವರು. ನೀವು ಮಗು ಹೋದ್ಮೇಲೆ ನೀವು ಊರಲ್ಲೇ ಪರೀಕ್ಷಾದಲ್ಲೇ ಉಳ್ಕೊಂಡಿದ್ರು? ಹೌದು. ಇನ್ನೊಬ್ಳು ಅಕ್ಕನದು ಮದುವೆ ಆಗ್ಬೇಕಾಗಿತ್ತು. ಅವಾಗ ಏನ್ ಮಾಡ್ತಿದ್ರು? ಓದ್ತಾ ಇದ್ರ? ಕಾಲೇಜ್ಗೆ ಹೋಗ್ತಿದ್ರ? ಇಲ್ಲ, ನಾನು ಮನೆಯಲ್ಲೇ ಇದ್ದೆ. ಬಾಣಂತಿ ಇನ್ನೂ ಇಲ್ಲ ನನಗೆ. ಒಟ್ಟು ನಾನು ಮನೆಯಲ್ಲಿದ್ದೆ. ನಮ್ಮ ಅಕ್ಕನದು ಮದುವೆ ಆಯ್ತು. ಮದುವೆ ಆದ್ಮೇಲೆ ಆ ಮದುವೆಯಲ್ಲಿಯೂ ಅಷ್ಟೇನೆ ಮಾಡಿದ್ರು. ಅವಳದು ಮದುವೆ ಆಗಿದ್ದು ಧರ್ಮಸ್ಥಳದಲ್ಲಿ.